ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೇನೆ. ಬನ್ನಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ನೆನ್ಪಿಟ್ಕೊಳ್ರಿ. ಕನ್ನಡ ಮೀಡಿಯಮ್ ಕೂಡ ಬಿಟ್ಟಿದ್ದೇನೆ, ಅದು ಕೂಡ ಅಪ್ಲೋಡ್ ಇದೆ. ಇಂಗ್ಲೀಷ್ ಮೀಡಿಯಮ್ ಇವಾಗ ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ 1 ಮಾರ್ಕ್ಸ್ ಫಸ್ಟ್ ಪ್ರತಿಯೊಂದು ಲೆಸನ್ ಪ್ರಕಾರ ಹೋಗ್ತೇನೆ. ಆ ಪ್ರತಿ ಒಂದು ಲೆಸನ್ನಲ್ಲಿ ಏನೆಲ್ಲ ಇಂಪಾರ್ಟೆನ್ಸ್ಗಳು, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ. ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಅಂದರೆ the dual government policy was implemented by dash in Bengal Robert Clive ಅಂದರೆ ಪೋರ್ಚುಗೀಸ್. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಹೂ ವೇರ್ ದ ಫಸ್ಟ್ ಟು ಅರೈವ್ ಅಟ್ ಇಂಡಿಯಾ ಫಾರ್ ದ ಟ್ರೇಡ್ ಆ್ಯಂಡ್ ವೇರ್ ಆಲ್ಸೋ ದ ಲಾಸ್ಟ್ ಟು ಲಿವ್ ಇಂಡಿಯಾ ಆನ್ ದ ಸೀ ರೂಟ್ ಆ್ಯಂಡ್ ಪೋರ್ಚುಗೀಸ್. ಓಕೆನಾ. ನೆಕ್ಸ್ಟ್ important question, why did the Dutch limit themselves to spice-rich islands? They were unable to face competition from English and French. It is very important ಪ್ರಶ್ನೆ. ನೆಕ್ಸ್ಟ್ third question, why did the power of Portuguese decline in India due to the arrival English and French in India? ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆನ್ಸರ್ ದ ಫಾಲೋವಿಂಗ್ 4 sentences ಈಚ್ ಅಂದರೆ 2 ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ. ಬನ್ನಿ. ವಾಟ್ ವೇರ್ ದ ಔಟ್ಕಮ್ ಆಫ್ ದ ಬ್ಯಾಟಲ್ ಆಫ್ ಪ್ಲಾಸಿ? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಏನಾಯಿತು? 2 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಇದು. ಲ್ಯಾಕ್ ಆಫ್ ಯುನಿಟಿ ಅಮಾಂಗ್ ದ ಇಂಡಿಯನ್ಸ್, ದ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್, Mir Jafar became the Nawab of Bengal. Mir Jafar had to pay rupees 17 crore and 70 lakhs. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ನೀವು 2 ಅಂಕಗಳನ್ನು ಆರಾಮಾಗಿ ತೆಗೆದುಕೊಂಡು ಬಿಡ್ತೀರಾ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ವಾಟ್ ವೇರ್ ದ ರೀಸನ್ಸ್ ಫಾರ್ ದ ಬ್ಯಾಟಲ್ ಆಫ್ ಬಕ್ಸಾರ್? Mir Qasim declared that the business was duty free in Bengal. It is first point ಬರೀಬೇಕು. ದ ಬ್ರಿಟಿಷ್ ಟ್ರೇಡ್ ಸಫರ್ಡ್ ಕನ್ಸಿಡರ್ಡ್. ದ ಬ್ರಿಟಿಷ್ ರಿಮೂವ್ಡ್ ಹಿಮ್, ದೇ ಅಪಾಯಿಂಟೆಡ್ ಮೀರ್ ಕಾಸಿಮ್. ಇಷ್ಟು ಪಾಯಿಂಟ್ಸ್ಗಳು ಬರೆದ್ರೆ ಸಾಕು, ನೀವು ಈಸಿಯಾಗಿ 2 ಅಂಕದ್ದು ತೊಗೊಳ್ತೀರಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸಾರ್? ಏನು ರಿಸಲ್ಟ್ ಬಂತು ನೋಡಿ. ನಿಮ್ಗೇನಾದರೂ 5 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಇವೆಲ್ಲವೂ ಕೂಡ ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ವಿತ್ ಎಕ್ಸ್ಪ್ಲೇನ್. ಯಾವತ್ತು 5 ಮತ್ತು 10 ಅಂಕಗಳಿಗೆ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ. ಶಾ ಅಸ್ಲಾಂ ಟು ಅಕಾರ್ಡೆಡ್ the one he gave away all rights over Bengal to British for an annual fee of 26 lakhs rupees. The Nawab of Awadh had to give 50 lakhs rupees fine. The company paid pension to his son. They secured a right of revenue collection through the annual government. Okay, next. Describe the system of dual government. Okay, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಎರಡನೇ ಚಾಪ್ಟರಲ್ಲಿ ದ ಎಕ್ಸ್ಟೆನ್ಷನ್ ಆಫ್ ದ ಬ್ರಿಟಿಷ್ ರೂಲಲ್ಲಿ ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂದರೆ ದ ಸಬ್ಸಿಡರಿ ಅಲಿಯನ್ಸ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಬೈ ಡ್ಯಾಶ್ ಅಂದರೆ ಲಾರ್ಡ್ ವೆಲೆನ್ಸಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು, ದ ಡಾಕ್ಟ್ರಿನ್ ಆಫ್ ಲಿಪ್ಸ್ ಪಾಲಿಸಿ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ ಆನ್ಸರ್ 1848. The doctrine of Lips policy was imposed by dash ಡಾಲ್ಹೌಸಿ. ಇವು 3 ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ 4 to 6 sentences ಈಚ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಎಕ್ಸ್ಪ್ಲೇನ್ ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಿಯನ್ಸ್ ಆರ್ ದೋಸ್ ಹೂ ಸೈನ್ಡ್ ಸಬ್ಸಿಡರಿ ಅಲಿಯನ್ಸ್ ವೇರ್. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ಇದರಲ್ಲಿ. ನೆಕ್ಸ್ಟು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ 1773. ಇದು ಒಂದು ಪ್ರಶ್ನೆ ಕೇಳುವಂಥ ಸಿಚುವೇಶನ್ ತುಂಬ ಇದೆ. ನೆಕ್ಸ್ಟ್
Question in 4 to 6 sentences. What were the effects to British land taxes? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ವಿತ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ ಬನ್ನಿ. ನೆಕ್ಸ್ಟ್ ಇಂಪಾರ್ಟೆಂಟ್, ಮೇಕ್ ಅ ಲಿಸ್ಟ್ ಆಫ್ ದ ಎಫೆಕ್ಟ್ಸ್ ಆಫ್ ಬ್ರಿಟಿಷ್ ಎಜುಕೇಷನ್ ಇಂಡಿಯಾ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಒಂದು ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ರಿ, ಓಕೆನಾ. ನೆಕ್ಸ್ಟ್, ಅಪೋಸಿಟ್ಸ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ. ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು, ಸುರ್ಪುರ್ ಇನ್ ದ present district of dash Yadgir. The first Anglo-Mysore war took place between answer Hyder Ali with the British. And next, Kittur Rani Chennamma adopted to boy named Shivlingappa. Okay, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು. ಕ್ವಶನ್, ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ದ ಚಿಕ್ಕದೇವರಾಜ್ ಒಡೆಯರ್. ಇಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಮೆಥಡ್ ಅಡಾಪ್ಟೆಡ್ ರಾಯಣ್ಣ ಟು ಫೈಟ್ ದ ಬ್ರಿಟಿಷ್. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಸೋಷಿಯಲ್ ಆ್ಯಂಡ್ ರಿಲಿಜಿಯನ್ಸ್ ಫ್ರಮ್ ಮೂಮೆಂಟ್. ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಬರ್ತದೆ ನೋಡಿ. ರಾಜಾರಾಮ್ ಮೋಹನ್ ರಾಯ್ ಸ್ಟಾರ್ಟೆಡ್. ಇದು ತುಂಬ ಇಂಪಾರ್ಟೆಂಟ್, ಓಕೆ. ನೆಕ್ಸ್ಟ್, ದ ಫೌಂಡರ್ ಆಫ್ ದ ಪ್ರಾರ್ಥನಾ ಸಮಾಜ. ಇದೊಂದು ಕೇಳ್ತಾರೆ. ದ ಗುರು ಆಫ್ ಸ್ವಾಮಿ ವಿವೇಕಾನಂದ ವಾಜ್. ಇದೊಂದು ಕೇಳ್ತಾರೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಟ್ಕೊಳ್ರಿ. ಇದೊಂದು ದ ಯಂಗ್ ಬೆಂಗಾಲ್ ಮೂಮೆಂಟ್ ವಾಸ್ ಸ್ಟಾರ್ಟೆಡ್. ಇದು ಇಷ್ಟು ಪ್ರಶ್ನೆಗಳು ಸೋಷಿಯಲ್ ರಿಲಿಜಿಯನ್ಸ್ಗೆ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ವಾಟ್ ವೇರ್ ದ ಪ್ರೀಚಿಂಗ್ಸ್ ಆಫ್ ರಾಮ್ ಮೋಹನ್ ರಾಯ್. ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ. 5 to 6 ಸೆಂಟೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ವಾಟ್ ವೇರ್ ದ ಕಾಸಸ್ ಫಾರ್ 1857 ರಿವೋಲ್ಟ್ಸ್. ಹೌ ವೇರ್ ದ ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ರಿಸಲ್ಟೆಡ್ ಇನ್ ದ ಮ್ಯೂಟಿನಿ ಆಫ್ 1857 ಎಕ್ಸ್ಪ್ಲೇನ್. ಇದು ಒಂದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಆಫ್ ಯೂತ್ ಎಕ್ಸ್ಪ್ಲೇನ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೊಂದು ಸರಿಯಾಗಿ ಓದ್ಕೊಳ್ರಿ. ನೆಕ್ಸ್ಟ್, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಲಿಸ್ಟ್ ಔಟ್ ದ ರೀಸನ್ಸ್ ದ್ಯಾಟ್ ಲೆಡ್ ಟು ದ ಫೇಲ್ಯೂರ್ ದ ಮ್ಯೂಟಿನಿ ಆಫ್ 1857. ಅದೊಂದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟ ಯಾವುದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಅಂದರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತೆ ಅಂದರೆ ಇಲ್ಲಿ ಇದೆ ಬನ್ನಿ. ಎಕ್ಸ್ಪ್ಲೇನ್ ದ ಕ್ಯೂನ್ ಈಸ್ ಡಿಕ್ಲರೇಷನ್ಸ್ ಆಫ್ ದ 1858. ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್, ಇಲ್ಲಿ ಬಂದ್ಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಲಿಸ್ಟ್ ಔಟ್ ದ ರೀಸನ್ಸ್ ದ್ಯಾಟ್ ಲೆಡ್ ಟು ದ ಫ್ಯೂಲರ್ ಆಫ್ ದ ಮ್ಯೂಟಿನಿ ಆಫ್ 1857. ಇಷ್ಟು ಪಾಯಿಂಟ್ಸ್ಗಳು ಇದ್ದಾವೆ. ಅದಕ್ಕೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಲೇಬೇಕು, ಯಾಕಂದರೆ ಇದು 10 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಹೈಲೈಟ್ ಇರುವಂಥ ಪ್ರಶ್ನೆ. ಇದು ನೆನ್ಪಿಟ್ಕೊಡ್ರಿ. ಪಾಯಿಂಟ್ಸ್ಗಳು ಇಷ್ಟೆಲ್ಲ ಬರುತ್ತೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ರೈಟ್ ಅಬೌಟ್ ದ ನಾನ್ ಕೋಆಪರೇಷನ್ ಮೂಮೆಂಟ್. ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೊಂದು. ನೆಕ್ಸ್ಟ್, ಈ ಒಂದು ಕ್ವಶನ್, ದ ಬ್ರಿಟಿಷ್ ಗೌರ್ಮೆಂಟ್ ಲಾಸ್ಟ್ ಗವರ್ನರ್ ಜನರಲ್ ವಾಸ್ ಲಾರ್ಡ್ ಮೌಂಟ್ ಬ್ಯಾಟನ್. ಇದು ಒಂದು ಕ್ವಶನ್ ಕೇಳ್ತಾನೆ. ಇಂಡಿಯಾ ಈಸ್ ಫಸ್ಟ್ ಪ್ರೆಸಿಡೆಂಟ್ ವಾಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆ್ಯಂಡ್ 1 ಮಾರ್ಕ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓನ್ಲಿ. ನೆಕ್ಸ್ಟ್, ಲಾಂಗ್ ಆನ್ಸರ್ಸ್ ಇಸ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಆಫ್ ದಿಸ್. ವಾಟ್ ವೇರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಇಂಡಿಪೆಂಡೆಂಟ್ ಇಂಡಿಯಾ? ದಿಸ್ ಕ್ವಶನ್ ಆ್ಯಂಡ್ ಮೆನ್ಷನ್ ದ ರೀಸನ್ಸ್ for First World War. It is also very important question. Next, mention the results effects of First World War and how June joined Indian Federation. Okay, next, World War such Indian rule. India is rule. It is very important. Who is known as? ಇದೊಂದು ಇಂಪಾರ್ಟೆಂಟ್. ಆ್ಯಂಡ್ the first World War ended in 1919.
ದ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್ ಇನ್ 1939. ಓಕೆ, ಇದು ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಕೇಳ್ತಾನೆ, ಮೆನ್ಷನ್ ದ ರಿಸಲ್ಟ್ಸ್ ಎಫೆಕ್ಟ್ಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್. ಇದೊಂದು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ ಏನು ಪರಿಣಾಮ ಆಯಿತು ಆ ವರ್ಲ್ಡ್ ವಾರಿಂದ. ಓಕೆ, ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಿಗೆ ಬರುವುದಾದರೆ ಆ್ಯಂಡ್ ಚಾಲೆಂಜಸ್ ಆಫ್ ಇಂಡಿಯಾ ದ ರೆಮಿಡೀಸ್. ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇನ್ ಕರ್ನಾಟಕ ಡ್ಯಾಶ್ ಇನ್ಸ್ಟಿಟ್ಯೂಷನ್ ಈಸ್ ಎನ್ ಎಕ್ಸ್ಟೆನ್ಸ್ ಟು ಇದು ಒಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಹ್ಯಾಸ್ ಫಾರ್ ದ ಸೆನ್ಸಸ್ ಆಫ್ 2011 ದ ಪಾಪ್ಯುಲೇಷನ್ ಆಫ್ ಇಂಡಿಯಾ ಈಸ್ 121 crore. ಆನ್ಸರ್ ಈಸ್ 121 crore. ನೆಕ್ಸ್ಟ್ ಇನ್ನೊಂದು ಇಲ್ಲಿ ಕೇಳೋದಾದರೆ ಇದು ಒಂದು ಕ್ವಶನ್ ಕೇಳ್ಬೋದು. ಹೌ ಈಸ್ ಕಮ್ಯುನಿಸಮ್ ಫೆಡರಲ್ ಆಫ್ ನ್ಯಾಷನಲ್ ಯೂನಿಟಿ ಎಕ್ಸ್ಪ್ಲೇನ್. ಇದು ಒಂದು ಕೇಳ್ತಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಎಕ್ಸ್ಪ್ಲೇನ್ ದ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ. ಇದು ಒಂದು ಇಂಪಾರ್ಟೆಂಟ್ ಕೇಳ್ತಾನೆ. ಇಂಡಿಯಾ ರಿಲೇಷನ್ಸ್ ವಿತ್ ಅದರ್ಸ್ ಕಂಟ್ರೀಸ್ಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಮತ್ತು ರಷ್ಯಾಗೆ ಸಂಬಂಧ ಇರುವಂಥದ್ದು ಇದೊಂದು. ನೆಕ್ಸ್ಟ್ ವರ್ಲ್ಡ್ ಚಾಲೆಂಜ್ ಆ್ಯಂಡ್ ಇಂಡಿಯನ್ ಈಸ್ ರೂಲ್. ಇದು ಬಂದ್ಬಿಟ್ಟು ಅದು ಒಂದೇ ಕೇಳ್ತಾನೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಲ್ಡ್ ಚಾಲೆಂಜಸ್ ಆ್ಯಂಡ್ ಇಂಡಿಯಾ ಈಸ್ ರೂಲ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹ್ಯೂಮನ್ ರೈಟ್ಸ್ ಡೇ ಸೆಲೆಬ್ರೇಟೆಡ್ ಆನ್ December 10, 1948. ಇದೊಂದು ಹ್ಯೂಮನ್ ರೈಟ್ಸ್ ಇನ್ಕ್ಲೂಡ್ ಫಂಡಮೆಂಟಲ್ ರೈಟ್ಸ್ ಇವೆಲ್ಲ ಕೇಳ್ತಾನೆ. ನೆಕ್ಸ್ಟ್ ಇದೊಂದು ಕೇಳ್ಬೋದು, ನೇಮ್ ದ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ಟು ಸ್ಟ್ರೆಂತ್ ಟು ಹ್ಯೂಮನ್ ರೈಟ್ಸ್. ಇವೆಲ್ಲ ಪಾಯಿಂಟ್ಸ್ಗಳು ಬರ್ತದೆ. ಓಕೆ, ಇವೆಲ್ಲ ಸರಿಯಾಗಿ ಸ್ಟಡಿ ಮಾಡಬೇಕು. ವರ್ಲ್ಡ್ ಆರ್ಗನೈಜೇಷನ್ಗೆ ಸಂಬಂಧಪಟ್ಟ ಹಾಗೆ 1 marks ಕ್ವಶನ್ಸ್ ಯಾವುದೆಲ್ಲ. UNO ವಾಸ್ ಫೌಂಡೆಡ್ ಇನ್ ದ ಇಯರ್ 1947. ನೆಕ್ಸ್ಟ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈಸ್ ಯೂಸ್. ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಾಸ್ ಫೌಂಡೆಡ್ 1948. ಇದೊಂದು. ದ ಸಾರ್ಕ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1985. ಓಕೆ, ನೆಕ್ಸ್ಟ್ ಇದರಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮೆನ್ಷನ್ ದ ಇಂಪಾರ್ಟೆಂಟ್ ಏಮ್ಸ್ ಆಫ್ UNO ಕೇಳ್ತಾನೆ. ವಿಚ್ ಆರ್ ದ ಸಬ್ಸಿಡಿಯರಿ ಇನ್ಸ್ಟಿಟ್ಯೂಟ್ಸ್ ಆಫ್ ದ UNO. ಇದೊಂದು ಕೇಳ್ತಾರೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇದೊಂದು ಸೋಷಿಯಾಲಜಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಪ್ರಶ್ನೆಗಳು ಮಾತ್ರ ಬರ್ತದೆ, ಜಾಸ್ತಿ ಏನು ಬರೋದಿಲ್ಲ. ವಿಚ್ ಆರ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಇದೊಂದು ಕೇಳ್ಬೋದು. ಮೆನ್ಷನ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಇವು ಎರಡು ನಿಮಗೆ ಕೇಳ್ಬೋದು, ಯಾಕಂದರೆ ನಿಮಗೆ ಮುಂದೆ ಇವು ತುಂಬ ಇಂಪಾರ್ಟೆಂಟು. ವಾಟ್ ಆರ್ ದ ರೀಸನ್ಸ್ ಆಫ್ ಸೋಷಿಯಲ್ ಇನ್ಕ್ವಾಲಿಟಿ. ಇವೆಲ್ಲ ಇದೊಂದು ಕೇಳ್ಬೋದು. ಓಕೆನಾ, ಕೇಳಿದ್ರೆ ಇದು ಒಂದು ಕೇಳ್ಬೋದು. ಓಕೆ, ವಾಟ್ ಆರ್ ದ ಲೀಗಲ್ ಮ್ಯೂಸಸ್ ಆಫ್ ಎರಡಿಕೇಟ್ ಆ್ಯಂಡ್ ಅನ್ಟಚಬಿಲಿಟಿ. ಇದೊಂದು ಕೇಳ್ಬೋದು. ಸೋಷಿಯಲ್ ಚಾಲೆಂಜಸ್, ವರ್ಕ್ ಆ್ಯಂಡ್ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇವೆಲ್ಲ ಇಷ್ಟು 1 marks ಕ್ವಶನ್ಸ್ಗಳು ಬರ್ತದೆ. ವಾಟ್ ಆರ್ ದ ಇವಿಲ್ ಎಫೆಕ್ಟ್ಸ್ ಆಫ್ ಚೈಲ್ಡ್ ಮ್ಯಾರೇಜ್. ಇದೊಂದು ಕೇಳ್ತಾರೆ, ಇದೊಂದು ಕೇಳ್ಬೋದು 2 marksಗೆ. ಕಾರಣಗಳು ಯಾವುದಾದ್ರೂ 2 ಕಾರಣಗಳು. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫ್ಯೂಚರ್ಸ್ಗೆ ಸಂಬಂಧಪಟ್ಟ ಹಾಗೆ 1 marks ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಇದಾವೆ. ಇದೊಂದು ಸ್ವಲ್ಪ ಕೇಳ್ತಾರೆ. ನೆಕ್ಸ್ಟು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇದೊಂದು ಕೇಳ್ಬೋದು. ದ ವೆಸ್ಟರ್ನ್ ಘಾಟ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್. ಇದೊಂದು ಕೇಳ್ಬೋದು. ಇಂಡಿಯನ್ ಸೀಸನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದೊಂದು. ನೆಕ್ಸ್ಟ್ ಇದೊಂದು ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಇಂಡಿಯನ್ ಸಾಯಿಲ್ಸ್ಗೆ ಸಂಬಂಧಪಟ್ಟ ಹಾಗೆ ಟೈಪ್ಸ್ ಆಫ್ ಫಾರೆಸ್ಟ್ಸ್ ಆಫ್ ಇಂಡಿಯಾ. ಇದೊಂದು ಕೇಳ್ಬೋದು. ವಾಟ್ ಆರ್ ದ ಮೆಥಡ್ಸ್ ಆಫ್ ಸಾಯಿಲ್ಸ್. ಇದೊಂದು ಕೇಳ್ಬೋದು ನಿಮಗೆ 2 marksಗೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಫಾರೆಸ್ಟ್ ರಿಸೋರ್ಸ್ಗೆ ಸಂಬಂಧಪಟ್ಟ ಹಾಗೆ 1 marks ಕ್ವಶನ್ಸ್ಗಳು. ಇದೊಂದು ಕೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಟರ್ ಸೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ವಶನ್ಸ್ಗಳು ವಿತ್ ಆನ್ಸರ್ಸ್ ಇದ್ದಾವೆ. ಲಾಂಗ್ ಆನ್ಸರ್ಸಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಕ್ವಶನ್ ಬರ್ಬೋದು ಬಂದರೆ. ಓಕೆ, ನೆಕ್ಸ್ಟ್ ಇದೊಂದು ಕ್ವಶನ್. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಮಿನರಲ್ ಪವರ್ ರಿಸೋರ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವು ಕೂಡ ತುಂಬ ಇಂಪಾರ್ಟೆಂಟ್. ಇಂಡಿಯನ್ ಮೇಜರ್ ಇಂಡಸ್ಟ್ರೀಸ್,
ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್, ಎಕಾನಮಿ ಆ್ಯಂಡ್ ಗೌರ್ಮೆಂಟ್, ರೂರಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಕೇಳ್ತಾರೆ. ಯಾವುದಂದರೆ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ರೂರಲ್ ಎಕಾನಮಿ ಆಫ್ ಇಂಡಿಯಾ ಅಂತ ಇದೊಂದು ಪ್ರಶ್ನೆ ಕೇಳಿದರೆ ನೆಕ್ಸ್ಟ್ ಇದೊಂದು ಕೇಳ್ತಾರೆ. ಯಾವುದಪ್ಪ ಅಂದರೆ ಮೇಕ್ ಅ ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ ದ್ಯಾಟ್ ಸ್ಟಿಲ್ ಫಾರ್ ರೂರಲ್ ಡೆವಲಪ್ಮೆಂಟ್ ಇದೊಂದು ಕೇಳ್ತಾರೆ. ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ನೆನ್ಪಿಟ್ಕೊಳ್ರಿ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್ ಇದೊಂದು ಕ್ವಶನ್ ಕೇಳ್ತಾರೆ. ಓಕೆ, ಬ್ಯಾಂಕಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟು ಚೆನ್ನಾಗಿ ಇವು ಎಲ್ಲ ಮ್ಯಾಪಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಸಪ್ರೇಟಾಗಿ ಕೊಟ್ಟೇ ಬಿಟ್ಟಿದ್ದೀನಿ. ಇಷ್ಟು ನೀವು ಸ್ಟಡಿ ಮಾಡಿದರೆ ಸಾಕು, ಈಸಿಯಾಗಿ ನೀವೇನು ಮಾಡ್ಬೋದು, ಆರಾಮಾಗಿ ಇವೆಲ್ಲ ಮಾಡೆಲ್ ಕ್ವಶನ್ಸ್ ಪೇಪರ್ ಇದ್ದಾವೆ, ಏನು ಬೇಡ, ಇಷ್ಟು ನೀವು ಓದ್ಕೊಂಡ್ರೆ ಸಾಕು, ಆರಾಮಾಗಿ ಅಬೌವ್ 70 ಮಾರ್ಕ್ಸ್ ತೊಗೊಳ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್